ಮಳೆಗಾಲದಲ್ಲಿ ಕೊಳಚೆ ಪ್ರದೇಶದ ಸ್ವಚ್ಛತೆ, ವೈರಸ್ ಉತ್ಪತ್ತಿಯಾಗುವ ಪ್ರದೇಶಗಳನ್ನು ಗುರುತಿಸಿ ಕ್ರಿಮಿನಾಶಕ ಸಿಂಪಡಿಸುವುದು ಸೇರಿದಂತೆ ಜನರ ಆರೋಗ್ಯ ರಕ್ಷಣೆಗೆ ಸೂಕ್ತ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡು ಯಾವುದೇ ರೋಗ ಹರಡದಂತೆ ರಕ್ಷಣೆ ಒದಗಿಸಬೇಕಾಗಿದ್ದು ಸರ್ಕಾರದ ಆರೋಗ್ಯ ಇಲಾಖೆಯ ಕರ್ತವ್ಯವಾಗಿದೆ. ಆದರೆ ಆರೋಗ್ಯ ಇಲಾಖೆ ಏನು ಮಾಡುತ್ತಿದೆ? ಜನ ಡೆಂಗ್ಯೂ ಮೊದಲಾದ ಮಾರಕ ಕಾಯಿಲೆಗೆ ಬಲಿಯಾಗುತ್ತಿದ್ದಾರೆ ಎಂದು ಸಿಪಿಎಂನ ಮುಖಂಡ ಬಿಎಂ ಭಟ್ ತೀಕ್ಷ್ಣವಾಗಿ ಪ್ರಶ್ನಿಸಿದ್ದಾರೆ. ಅವರು ತಮ್ಮ ಕಚೇರಿಯಲ್ಲಿ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದರು. ಜಿಲ್ಲೆಗೆ 8 ಜನ ಶಾಸಕರಿದ್ದರೂ ಜನರ ಆರೋಗ್ಯದ ಬಗ್ಗೆ ಯಾವುದೇ ಕಾಳಜಿ ಇಲ್ಲದವರಾಗಿದ್ದಾರೆ. ಲಾಭದಾಯಕ ದೃಷ್ಟಿಕೋನದ ಮನೋಭಾವ ಹೊಂದಿದ ಸರ್ಕಾರ, ಜನಪ್ರತಿನಿಧಿಗಳು ಇಂದು ಸೇವಾ ಮನೋಭಾವವನ್ನು ಕಳಚಿಕೊಂಡಿದ್ದಾರೆಯೇ? ಜನರ ಆರೋಗ್ಯ ರಕ್ಷಣೆಯಲ್ಲೂ ಲಾಭದ ಲೆಕ್ಕಾಚಾರ ನೋಡುವುದು ಜನರ ಜೀವದ ಮೇಲೆ ಆಟ ಆಡಿದಂತಾದಿತ್ತು ಎಂದರು. ಈ ಬಗ್ಗೆ ಸರ್ಕಾರ ತಕ್ಷಣ ಕಠಿಣ ಕ್ರಮ ಕೈಗೊಂಡು ಔಷಧಿ ಸಿಂಪಡಿಕೆಯೂ ಸೇರಿದಂತೆ ರೋಗ ಉತ್ಪತ್ತಿ ಮತ್ತು ಹರಡುವಿಕೆಯನ್ನು ತಡೆಯಲು ಮುಂದಾಗದಿದ್ದರೆ ನಾವು ಜಿಲ್ಲಾ ಆರೋಗ್ಯ ಇಲಾಖೆಯ ಎದುರು ಸಮರ ತೀರ ಹೋರಾಟ ನಡೆಸಬೇಕಾಗುತ್ತದೆ ಎಂದವರು ಆರೋಗ್ಯ ಇಲಾಖೆಯನ್ನ ಎಚ್ಚರಿಸಿದರು. ಈ ಮಳೆಗಾಲದಲ್ಲಿ ದೊಡ್ಡ ರೀತಿಯಲ್ಲಿ ವೈರಸ್ಗಳ ಹಾವಳಿಯಿಂದ ಬೇರೆ ಬೇರೆ ರೀತಿಯ ಡೆಂಗ್ಯೂ ಮೊದಲಾದಂತಹ ಅಪಾಯಕಾರಿ ರೋಗಗಳು ಇವತ್ತು ವಿಪರೀತ ಆಗಿದೆ. ಇದರ ಬಗ್ಗೆ ಸರ್ಕಾರ ಯಾವುದೇ ರೀತಿಯ ಹತೋಟಿ ತರುವಂತಹ ಕೆಲಸಗಳನ್ನು ಮಾಡದಿರೋದು ವಿಷಾದನೀಯ ಹಾಗೂ ಖಂಡನೀಯ ಕೂಡ. ಮುಖ್ಯವಾಗಿ ಈ ಕೊಳಚೆ ಪ್ರದೇಶದಲ್ಲಿ ಅಸ್ವಚ್ಛತೆ ಮತ್ತೆ ನೀರು ನಿಲ್ಲುವಂತದ್ದನ್ನೆಲ್ಲ ಕ್ಲೀನ್ ಮಾಡುವಂತ ಕೆಲಸ ಮಾಡದಿದ್ರೆ ಅಲ್ಲಿ ಈ ವೈರಸ್ಗಳು ಉತ್ಪತ್ತಿಯಾಗಿ ಹೊಸ ಹೊಸ ರೋಗಗಳು ಬರ್ತದೆ. ಡೆಂಗ್ಯೂ ಅಂತ ಅಪಾಯಕಾರಿ ಕಾಯಿಲೆ ಕೂಡ ಮನುಷ್ಯನಿಗೆ ಬರುವಂತ ರೀತಿ ಆಗ್ತದೆ. ಮನುಷ್ಯನ ಆಕರ್ಷಣೆ ಮಾಡ್ಲಿಕ್ಕಾಗಿ ಅವುಗಳು ಬರ್ತವೆ. ಆದ್ರೆ ಎಲ್ಲರಲ್ಲಿ ಕೂಡ ವಿಪರೀತವಾಗಿ ಬಾಯಲ್ಲಿ ಹೇಳ್ತಾ ಇರೋದು ರಕ್ಷಣೆ ಮಾಡಬೇಕು, ಸೊಳ್ಳೆಯಿಂದ ರಕ್ಷಣೆ ಮಾಡಿ, ಸೊಳ್ಳೆಯನ್ನು ನಿಲ್ಲದಾಗಿ ನೋಡಿ ಅಂತ ಹೇಳ್ಕೊಂಡು. ಆದ್ರೆ ಸರ್ಕಾರ ಇದರ ಬಗ್ಗೆ ಹಿಂದೆ ಒಂದು ಕಾಲ ಇತ್ತು, ಔಷಧಿ ಸಿಂಪಡಿಸುವಂತದ್ದು. ಈ ಮಳೆಗಾಲ ಬಂದದ್ದಾದ್ರೆ ಆರೋಗ್ಯ ಇಲಾಖೆ ಎಲ್ಲ ಕಡೆ ಬಂದು ಅಂತಹ ಕೊಳಚೆ ಪ್ರದೇಶಗಳಾಗಿರ್ಲಿ, ನೀರು ದಿಂಗುವ ಜಾಗದಾಗಲಿ, ವೈರಸ್ ಉತ್ಪತ್ತಿ ಆಗುವಂತಹ ಸ್ಥಳಗಳಲ್ಲೆಲ್ಲ ಕ್ರಿಮಿನಾಶಕಗಳನ್ನು ಔಷಧಿ ಸಿಂಪಡಿಸುವಂತ ಒಂದು ಪದ್ಧತಿ ಇತ್ತು. ಯಾವಾಗ ನಾವು ಘಾಟ್ ಒಪ್ಪಂದಕ್ಕೆ ಬಲಿಯಾದೆವೋ ಅದರ ಬಳಿಕ ಯಾವುದೇ ಆಗಿರ್ಲಿ ಲಾಭದ ದೃಷ್ಟಿಯಿಂದ ಮಾತ್ರ ಕೆಲಸ ಮಾಡುವಂತದ್ದು, ಸೇವಾ ಮನೋಭಾವನೆ ಇಲ್ಲ. ಸರ್ಕಾರಕ್ಕೆ ಕೂಡ ಲಾಭ ಇದ್ದಲ್ಲಿ ಕೆಲಸ, ಲಾಭ ಇಲ್ಲ ಅಂತಾದ್ರೆ ಕೆಲಸ ಇಲ್ಲ. ನಮ್ಮ ಶಾಸಕರುಗಳಾಗಿರ್ಲಿ, ಜನಪ್ರತಿನಿಧಿಗಳಾಗಿರ್ಲಿ, ಮಂತ್ರಿಗಳಾಗಿರ್ಲಿ, ಅವರಿಗೆ ಸೇವಾ ಮನೋಭಾವನೆ ಇಲ್ಲದಂತಾಗಿದೆ. ಕೇವಲ ಲಾಭದ ದೃಷ್ಟಿಕೋನ ಮಾತ್ರ ಅವರ ಮನಸ್ಸಲ್ಲಿ ತುಂಬಿ ತುಳುಕುವುದರಿಂದ ಇವತ್ತೇನಾಗಿದೆ ಅಂದ್ರೆ ಈ ಜನರಿಗೆ ರೋಗ ಬಾರದಂತೆ ಅದನ್ನು ತಡೆಗಟ್ಟುವಂತಹ ಏನು ಆರೋಗ್ಯ ಇಲಾಖೆಯ ಕರ್ತವ್ಯ ಇತ್ತು, ಸರ್ಕಾರದ ಜವಾಬ್ದಾರಿ ಆಗಿತ್ತು, ಅದರ ಬಗ್ಗೆ ಗಮನ ಕೊಡ್ಲಿಕ್ಕೆ ಮನಸ್ಸಿಲ್ಲ. ನಮ್ಮ ಜಿಲ್ಲೆಗೆ 8 ಶಾಸಕರಿದ್ದಾರೆ, 8 ಶಾಸಕರು ಕೂಡ ಅದರ ಬಗ್ಗೆ ಮಾತಾಡ್ತಾ ಇಲ್ಲ. ಅನೀಶ್, ವಿ4 ನ್ಯೂಸ್, ಪುತ್ತೂರು.